ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಲ್ಲ, ಶಿವಾನಿನ ಬಲಿ ಕೊಡೋದು ಬೇಡ. ಅಲ್ಲಮ್ಮ, ದೀಪೇಶ್ವರಿ ಹೇಳಿದ್ಲು ಶಿವಾನಿ ಕೆಟ್ಟವಳು, ಅವಳನ್ನ ಬಲಿ ಕೊಡಿ ಅಂತ ಹೇಳಿದ್ಲು ಅಂತ ನೀನೇ ಹೇಳ್ದಲ್ಲ. ಅಂದ್ರೆ ಇವಾಗ ಇಲ್ಲಿ ತಪ್ಪಾಗಿದೆ. ಏನ್ ತಪ್ಪಾಗಿದೆ? ಏನಮ್ಮ ಮಾತಾಡ್ತಾ ಇದೀಯಾ? ಶಿವಾನಿ ಬಗ್ಗೆ ನಾವ್ ಇಷ್ಟು ದಿನ ತಪ್ಪು ತಿಳ್ಕೊಂಡಿದೀವಿ. ನಾವೆಲ್ಲ ಅನ್ಕೊಂಡಂಗೆ ಆ ಶತಶೃಂಗ ಒಳ್ಳೆಯವನಲ್ಲ. ಓ ಹೌದಾ? ಸರಿ ತಾಯಿ, ಹಂಗೆ ಆಗಲಿ. ಸರಿ. ವಸಂತಣ್ಣ, ಕಣ್ಣಮ್ಮ ಏನೋ ಹೇಳಿದ್ಲು? ವಸಂತಣ್ಣ, ಕಣ್ಣಮ್ಮನ ಕಣ್ಣು ಜೋಡಿಸಿದ ಮೇಲೂ ರಕ್ತ ಕಣ್ಣೀರು ಯಾಕೆ ನಿಂತಿಲ್ಲ ಗೊತ್ತಾ ನಿಮಗೆ? ಕಾರಣ ಯಾರು ಗೊತ್ತಾ? ಯಾರು? ಈ ನಾಗಿಣಿ. ಇವಳಿನ್ನೂ ಬದುಕಿದಾಳಲ್ಲ, ಅದಕ್ಕೆ ಇವಳು ಬಲಿ ಕೊಟ್ರೆ ರಕ್ತ ಕಣ್ಣೀರು ನಿಲ್ಲುತ್ತೆ ಅಂತ ಸೂಚನೆ ಆಗಿದೆ. ಕಡೆಗೂ ಈ ನಾಗಿಣಿ ಬಲಿಯಾಗೋ ಸಮಯ ಬಂದೇ ಬಿಡ್ತು. ನಮ್ಮೂರಿಗೆ ಬಡ್ದಿ ಶಾಪನ್ನು ತೊಲಗ್ತಾ ಇದೆ. ಇವಳು ಬಲಿ ಯಾವತ್ತೂ ಆಗ್ಬೇಕಾಗಿತ್ತು. ಇವಳು ಕೈಯಿಂದ ಕಣ್ಣಮ್ಮನ ಕಣ್ಣನ್ನ ಜೋಡಿಸಬೇಕಾದ ಕಾರಣದಿಂದ ತಡ ಆಯ್ತು. ಇನ್ನು ತಡ ಮಾಡೋ ಹಾಗಿಲ್ಲ. ತಡ ಮಾಡಿದ್ರೆ ಇನ್ನು ಯಾವ ಮಾಯದಾಟ ಆಡ್ತಾಳೋ ಏನೋ ಇವಳು. ಹಾಗೇನಾದ್ರೂ ಆದ್ರೆ ನಾವು ಇಷ್ಟು ದಿನ ಮಾಡಿದ ಕೆಲಸ ಒಳೆ ನೀರಲ್ಲಿ ಹುಣ್ಸೆಹಣ್ಣು ತೊಳೆದ ಹಾಗಾಗುತ್ತೆ. ಶತಶೃಂಗ, ಬಲಿಪೀಠ ಸಿದ್ಧವಾಗಿದ್ಯಾ? ಅಯ್ಯೋ ವಸಂತಣ್ಣ, ನಾವೆಲ್ಲ ಇರ್ಬೇಕಾದ್ರೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ನಿಮ್ ಬಲಿ ಪೀಠನೂ ಸಿದ್ಧವಾಗಿದೆ, ಬಲಿ ಕೊಡೋನು ಸಿದ್ಧವಾಗಿದ್ದಾನೆ. ನೀವು ಬನ್ನಿ ನನ್ನ ಜೊತೆ. ಏನಮ್ಮ, ನಾಗಿಣಿನ ಕರ್ಕೊಂಬನ್ನಿ, ತಪ್ಪಿಸ್ಕೊಂಡ್ಬಿಡ್ತಾಳೆ. ಇನ್ನೇನು ಯೋಚನೆ ಇಲ್ಲ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ನಾಗಿಣಿ ಬಲಿಯಾಗುತ್ತೆ. ನಮ್ಮ ಸಮಸ್ಯೆ ಎಲ್ಲ ಮುಗ್ದು ಹೋಗುತ್ತೆ. ಆ ನಾಗಿಣಿ ಶವನ ಊರವರೆಲ್ಲ ತಗೊಂಡು ಹೋಗಿ ನಾಗಗಳಿಗೆ ಮಾಡೋ ಸರ್ಪ ಸಂಸ್ಕಾರನ ಮಾಡ್ತಾರೆ. ಈ ಊರಿನವರೆಲ್ಲ ಆ ಕಡೆ ಹೋದಾಗ ನಾವು ನಾಗಮಣಿನ ತಗೊಂಡು ಹೋಗ್ಬಿಡೋಣ.
ಇದೆಯಾ ನನಗೆ ಗಡ್ಡ ಕಿತ್ತುಗಿದೆ ಅಂಟಿಸ್ಕೋ. ಯಾರಿಗಾರು ಅನುಮಾನ ಬಂದ್ರೆ ಏನು ಮಾಡೋದು? ವೇಷ ಅಂತ ಹಾಕೊಂಡ್ರ ಮೇಲೆ ಸರಿಯಾಗಿ ಇಟ್ಕೋಬೇಕು ತಾನೆ. ಬೇಗ ಅಂಟಿಸ್ಕೋ. ಈ ಹಳ್ಳಿ ಜನ ಯಾರಾದ್ರೂ ನೋಡ್ಬಿಟ್ರೆ ಇಲ್ಲಿ ಬಲಿ ಆಗೋದು ಶಿವನಿದಲ್ಲ, ನಮ್ದು. ಇದೇನಿದು? ಉಮೇಶ್ ಫೋನ್ ರಿಸೀವ್ ಮಾಡ್ತಿಲ್ವಲ್ಲ? ಇಲ್ಲಿ ನಡೀತಿರೋ ಅನಾಹುತನ ತಪ್ಪಿಸೋದಕ್ಕೆ ಪೊಲೀಸ್ ಫೋರ್ಸ್ ಬೇಕು. ನೋಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಅಭಯ್ ಅಭಯ್, ಅಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಏನು ಗೊತ್ತಾಗ್ತಾ ಇಲ್ಲ. ಏನೋ ಸಮಸ್ಯೆ ಆಗ್ತಿದೆ. ಎಲ್ಲರಿಗಿಂತ ನೀನೇ ಸರಿ ಅಂತ ಹಾರಾಡ್ತಿದ್ದೆ, ಇವಾಗ ನಿನಗೆ ಸಮಸ್ಯೆ ಆಗಿದ್ಯಾ? ನಿನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಆಗ್ತಿಲ್ಲ ಸಹಸ್ರ ನನಗೆ. ಅಭಯ್, ನಿನ್ನ ಹತ್ರ ಚರ್ಚೆ ಮಾಡೋಷ್ಟು ಸಮಯ ಇಲ್ಲ. ಅಲ್ಲಿ ಏನಾಗ್ತಿದೆ ಗೊತ್ತಾ? ಒಂದು ನಿಮಿಷ ಇರು. ಆ ಗಡ್ಡಧಾರಿ ವ್ಯಕ್ತಿ ಇವನೇನಾ ನೋಡು. ನಿನ್ನ ಲಾಜಿಕ್ ಪ್ರಕಾರ ಶಿವಾನಿ ನಿಜವಾಗ್ಲೂ ನಾಗಿಣಿ ಆಗಿದ್ರೆ ಇಷ್ಟು ಹೊತ್ತಿಗೆ ನನ್ನ ಸಾಯಿಸಿರ್ಬೇಕಿತ್ತು ತಾನೆ. ಎಲ್ಲ ಮರ್ತಿದ್ ನನ್ನನ್ನು ನಮ್ಮೂರಿಗೆ ಸೇಫ್ ಆಗಿ ಕರ್ಕೊಂಡು ಬಂದಿದ್ದು ಶಿವಾನಿನ ಕೊಲ್ಲಕ್ಕೆ ನೋಡ್ತಿದ್ದೀರಲ್ಲ, ನಿಮ್ಗಳಿಗೆ ಬುದ್ಧಿ ಬೇಡವಾ? ಅಭಯ್, ನಾನು ದೀಪೇಶ್ವರಿ ಸುಳ್ಳು ಹೇಳಲ್ಲ ಅಭಯ್. ಆದ್ರೆ ಕಣ್ಣಾರೆ ಕಂಡಿದ್ದನ್ನ, ಕಿವಿಯಾರೆ ಕೇಳಿದ್ದನ್ನ ನಂಬಕ್ಕಾಗ್ತಾ ಇಲ್ಲ. ಧನಂಜಯ ಅನ್ನೋನು ಜಿನ್ನಿನ ಸಹಾಯಕನಾಗಿ ಯಾಕೆ ಬರ್ತಾನೆ? ಅರ್ಥ ಆಗ್ತಿಲ್ಲ ಅಲ್ವಾ? ನಿನಗೆ ಅರ್ಥನೂ ಆಗಲ್ಲ. ಅನ್ಯಾಯವಾಗಿ ಒಂದು ಹೆಣ್ಣಿನ ಬಲಿ ಆಗ್ತಿದೆ. ಇದಕ್ಕೆ ನೀನು ಕಾರಣ ಆಗ್ತೀಯ ಸಹಸ್ರ. ಇನ್ನು ನಾನು ಸುಮ್ಮನೆ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾಗಮಣಿ ನನಗೆ ಸೇರ್ಬೇಕು ಅಂತ ಹಠ ತೊಟ್ಟು ಈ ಜನ್ಮದಲ್ಲಿ ಮತ್ತೆ ಹುಟ್ಟು ಬಂದು ಆ ಶಿವನಿನೇ ಕಣ್ಣು ಮನ್ ಕಣ್ಣು ತೆಗ್ದಿದ್ದು ಅಂತ ಈ ಊರಿನ ಜನಕ್ಕೆಲ್ಲ ನಂಬಿಸ್ದೆ. ಈಗ ಅವರಿಂದಾನೇ ಇವಳು ಬಲಿ ಆಗುವ ಹಾಗೆ ಮಾಡ್ತಿದ್ದೀನಲ್ಲ, ಇದನ್ನೆಲ್ಲ ನೋಡ್ತಾ ಇದ್ರೆ ನಾಗಮಣಿ ನನಗೆ ಸೇರ್ಬೇಕು ಅಂತ ಅನಿಸ್ತಾ ಇದೆ. ಕಮಾಶ್, ಏನಾಗಿದೆ ನಿಮ್ಗೆ? ಯಾಕೆ ಒಬ್ರಿಗೆ ಒಬ್ರು ಹೀಗೆ ಯಾವಾಗ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತೀರಿ? ಅಕ್ಕಲಿಲ್ಲ? ಯಾಕೆ ಯಾವಾಗ್ಲೂ ಇಬ್ರು ಹೀಗೆ ಜಗಳಗೆ ಮಾಡ್ಕೊಂತಾ ಇರ್ತೀರಿ? ಆ ದಂಡಕ ಅಸ್ಲಿ ದೀಪನ ಮುಚ್ಚಿಟ್ಟು ಚೂಟ ದೀಪನ ಬದಲಾವಣೆ ಮಾಡೋದ್ರಿಂದ ನಾವು ಎಲ್ಲ ಬದುಕೊಂಡ್ವಿ. ಅಸ್ಲಿ ದೀಪ ಬಂದಿದ್ರೆ, ಅದು ಸತ್ಯಾಗಿ ಹೇಳ್ಬಿಟ್ಟಿದ್ರೆ ಊರ್ದು ಜನ ಎಲ್ಲ ನಮ್ಗೆ ಸೇರ್ಕೊಂಡು ನಮ್ಮ 3 ಜನಕ್ಕೆ ಹುಚ್ಚು ನಾಯಿಗೆ ಹೊಡೆದಂಗೆ ಹೊಡೆದು ಸುಟ್ಟು ಹಾಕ್ಬಿಡ್ತಾ ಇದ್ರು. ಆ ದಂಡಕ ದೀಪಗೆ ಬದಲಾವಣೆ ಮಾಡಿ ನಮ್ದು 3 ಜನದು ಪ್ರಾಣ ಉಳಿಸಿದ್ದಾನೆ. ಈಗ ಎಲ್ಲ ಸರಿ ಹೋಗಿದೆ ಅಲ್ಲ, ಮತ್ತೆ ಯಾಕೆ ನೀವಿಬ್ರು ಹಿಂಗೆ ಕಿತ್ತಾಡ್ಕೊಂಡು ನಾಯಿಗಳ ತರ ಸಾಯ್ತಾ ಇದ್ದೀರಿ? ಯಾಕಮ್ಮ? ಯಾಕೆ ನಿಲ್ಲಿಸ್ಬೇಕು? ಇಲ್ಲ,
ಶಿವಾನಿನ ಬಲಿ ಕೊಡೋದು ಬೇಡ. ಅಲ್ಲಮ್ಮ, ದೀಪೇಶ್ವರಿ ಹೇಳಿದ್ಲು ಶಿವಾನಿ ಕೆಟ್ಟವಳು, ಅವಳನ್ನ ಬಲಿ ಕೊಡಿ ಅಂತ ಹೇಳಿದ್ಲು ಅಂತ ನೀನೇ ಹೇಳ್ದಲ್ಲ. ಅಂದ್ರೆ ಇವಾಗ ಇಲ್ಲಿ ತಪ್ಪಾಗಿದೆ. ಏನ್ ತಪ್ಪಾಗಿದೆ? ಏನಮ್ಮ ಮಾತಾಡ್ತಾ ಇದೀಯಾ? ಶಿವಾನಿ ಬಗ್ಗೆ ನಾವ್ ಇಷ್ಟು ದಿನ ತಪ್ಪು ತಿಳ್ಕೊಂಡಿದೀವಿ. ನಾವೆಲ್ಲ ಅನ್ಕೊಂಡಂಗೆ ಆ ಶತಶೃಂಗ ಒಳ್ಳೆಯವನಲ್ಲ. ಏನಾಗಿದೆಯಮ್ಮ ನಿನ್ಗೆ? ಕಣ್ಣಮ್ಮನ ಕಣ್ಣನ್ನ ಅವಳೆ ತಾನೇ ಕಿತ್ತಿರೋದು. ಅವಳಿಂದಾನೆ ಅಲ್ವೇನಮ್ಮ ನಾವು ಇಷ್ಟು ವರ್ಷ ಕಷ್ಟಪಟ್ಟದ್ದು, ಮತ್ತೆ ನಮ್ಮೂರಿಗೆ ಶಾಪ ಬಂದಿದ್ದು. ನಾವೆಲ್ಲ ಕಷ್ಟಪಡ್ತಾ ಇದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ಆ ನಾಗಿಣಿನೇ. ಅಯ್ಯೋ 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 ಅಯ್ಯೋ, ನನ್ನನ್ನೇ 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 ಕೆಟ್ಟವನು ಅಂತೀಯ ನೀನು? ನೋಡಿ, ಕಣ್ಣಮ್ಮಗೋಸ್ಕರ ನನ್ನ ಕಣ್ಣನ್ನ ಕೊಟ್ಟವನು ನಾನು. ನಾಗಿಣಿನ ಹುಡುಕ್ತಾ ಇರೋ ಜಾಗನೇ ಇಲ್ಲ ನಾನು. ಅದಕ್ಕೋಸ್ಕರ ಉಸ್ತಾದನ್ನ ಕಾಡಿ ಬೇಡಿ ಕರ್ಕೊಂಡು ಬಂದಿದ್ದೀನಿ ನಾನು. ಇಲ್ಲ, ಇವನ್ ಮಾತನ್ನ ನಂಬೇಡಿ. ಓ ಜನ್ಮದಲ್ಲಿ ಕಣ್ಣಮ್ಮನ ಕಣ್ಣನ್ನ ಅಪಹರಣ ಮಾಡಿದ್ದು ಇದೇ ಶತಶೃಂಗ. ಶಿವಾನಿ ನಿಜವಾಗ್ಲೂ ಒಳ್ಳೆವಳು. ಅವಳು ಕಣ್ಣಮ್ಮನ ಕಣ್ಣನ್ನ ಕಾಪಾಡ್ದವಳು. ನಾವು ಅವಳನ್ನೇ ಬಲಿ ಕೊಡಕ್ ಹೋಗ್ತಾ ಇದೀವಿ. ನಾವು ಮಾಡ್ತಾರ ತಪ್ಪು. ಎಲ್ಲವೂ ಸರಿ ಹೋಗುವ ಸಮಯದಲ್ಲಿ ಇದೇನು ಅಡಚಣೆ? ಆ ಕಣ್ಣೂರಿನ ನಾರಿ ಸಹಸ್ರ ನಾಗಿನಿ ಒಳ್ಳೆಯವಳು, ಶತಶೃಂಗ ಕೆಟ್ಟವನು ಎಂದು ಹೇಳಾಗಿದೆ. ಇದೇನು ತಾಯ? ನಾಗಿನಿ ಒಳ್ಳೆಯವಳು ಎಂದು ತಿಳಿದರೆ ಈ ಊರು ಅವಳ ಪರವಾಗಿ ನಿಲ್ಲುತ್ತದೆ. ಹಾಗೆಯೇ ಅವಳ ಗೆಲುವಾಗುತ್ತದೆ, ನನ್ನ ಸೋಲಾಗುತ್ತದೆ ತಾಯೇ. ಇದಾದರೆ ನಿನಗೆ ಶಾಪ ವಿಮೋಚನೆಯಾಗದು, ನನಗೆ ಅಮರತ್ವ ದೊರೆಯದು. ಯಾಕೆ ಕಣ್ಣಮ್ಮನಿಗೆ ಮತ್ತೆ ಆ ಶಕ್ತಿ ಬಂದರೆ ನಮಗೆ ಮತ್ತೆ ಸೋಲಾಗುತ್ತದೆ. ನಿನ್ನ ಅಳುವನ್ನು ನಿಲ್ಲಿಸಿ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೇ ದುಷ್ಟ ಮಾಂತ್ರಿಕ, ನನ್ನನ್ನ ಈ ಮಂತ್ರ ಬಂಧನದಲ್ಲಿ ಇರಿಸಿದೀಯಾ? ನಿನ್ನ ದುಷ್ಟ ಚಿಂತನೆ ಕೊನೆಯಾಗಲಿದೆ. ಶಿವಾನಿ ಸತ್ಯವಂತೆ ಅಂತ ತಿಳಿದರೆ, ಅವಳು ಮಂತ್ರ ಬಂಧನದಿಂದ ಹೊರಬಂದರೆ ನನ್ನ ಈ ವಶೀಕರಣ ವಲಯ ದೂರವಾಗಲಿದೆ, ನಿನ್ನ ಸರ್ವನಾಶ ಆಗಲಿದೆ. ಕೆಟ್ಟತನಕ್ಕೆ ಅಳಿವಿದೆ. ಅಮರತ್ವವನ್ನು ಒರಿಸಲು ಪ್ರಯತ್ನಪಟ್ಟ ದುರುಳರ ಸಮಾಧಿಯ ಮೇಲೆ ಒಳ್ಳೆತನ ಉಸಿರಾಡುತ್ತಿದೆ. ಹಾಗಿರುವಾಗ ನಿನ್ನನ್ನು ಸಾಯಿಸಲು ದೈವ ಶಕ್ತಿಯು ಇದ್ದೇ ಇರುತ್ತೆ. ಇಷ್ಟೊತ್ತು ನೀನು ಅಮರತ್ವ ಬೇಕು ಅಂತ ಇದ್ದೆ, ಆದರೆ ಈಗ ಪ್ರಾಣ ಉಳಿದರೆ ಸಾಕು ಎಂದು ಅಂಗಲಾಚುವ ಕ್ಷಣ ಬಂದಿದೆ.
ಯಾವ ದುಷ್ಟ ಶಕ್ತಿಯೂ ನಿನ್ನ ಕೈ ಹಿಡಿಯಲಾರದು. ನಿನ್ನ ಕಣ್ಣಲ್ಲಿ ನಿನ್ನ ಸಾವು ನನಗೆ ಕಾಣಿಸುತ್ತಿದೆ. अरे क्या चल रहा है इधर? वो नागिनी सबको गुमराह कर रहा है. ಶತಶೃಂಗ ಏನಪ್ಪ ಹೇಳ್ತಾರೋ ಅವರು? ಅಯ್ಯೋ, ಆ ನಾಗಿಣಿ ನಿಮ್ನೆಲ್ಲ ದಿಕ್ಕು ತಪ್ಪಿಸ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಇವರು. ಅಲ್ಲಪ್ಪ, ನಾವು ಕಾಲದಿಂದ ದೀಪೇಶ್ವರಿನ ನಂಬಿರೋರು. ಅವಳು ಏನು ಹೇಳ್ತಾಳೋ ಅದನ್ನ ಕೇಳಿರೋರು. ಅದಕ್ಕೆ ತಾನೇ ಆ ನಾಗಿಣಿನ ಬಲಿ ಕೊಡ್ತಾ ಇರೋದು. ಇಲ್ಲ, ಇಲ್ಲೇನೋ ತಪ್ಪು ನಡೆದಿದೆ. ಇದರಲ್ಲಿ ಶಿವಾನಿ ತಪ್ಪು ಏನೂ ಇಲ್ಲ. ಹಾಗಾದ್ರೆ ದೀಪೇಶ್ವರಿ ಹೇಳಿದ್ದು ಏನಮ್ಮ? ಒಂದ್ ನಿಮಿಷ. ಇಲ್ಲಿ ನೋಡಿ, ನೋಡಿದ್ರಾ ನೋಡಿದ್ರಾ ಇದಕ್ಕಿದ್ದಾಗೆ ಈ ಸಹಸ್ರ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ನೋಡಿ, ಇಲ್ಲ ನೋಡಿ ನೋಡಿ, ದೀಪ ಕಪ್ಪಾಗಿದೆ, ಇದು ಸತ್ತೇ ಹೋಗಿದೆ. ವಸಂತಣ್ಣ, ನನ್ನ ಮಾತು ಕೇಳಿ. ನಾವು ಆ ನಾಗಿಣಿನ ಬಲಿ ಕೊಡೋದು ತಡ ಮಾಡಿದಷ್ಟು ತುಂಬಾ ದೊಡ್ಡ ಅನಾಹುತ ಆಗ್ಬಿಡುತ್ತೆ. ಇದೆಲ್ಲವುದು ಆ ನಾಗಿಣಿದೆ ಆಟ. ಇಷ್ಟ ತನಕ ಆ ಅಭಯ್ ಬಲಿ ಕೊಡೋದೇ ಬೇಡ ಅಂತಿದ್ದ. ನೋಡಿದ್ರಾ, ಈಗ ಸಹಸ್ರನ್ನು ಉಲ್ಟಾ ಹೊಡಿತಿದ್ದಾಳ. ಅಲ್ಲ ವಸಂತಣ್ಣ, ನೀವೇ ಹೇಳಿ, ದೀಪೇಶ್ವರಿ ಸುಳ್ಳು ಹೇಳ್ತಾಳ? ಇಲ್ಲ ತಾನೆ? ವಸಂತಣ್ಣ, ನಾಗಿಣಿನ ಬಲಿ ಕೊಡ್ಲೇಬೇಕು. ಅದಕ್ಕೆ ಒಂದು ಕೆಲಸ ಮಾಡಿ, ಅಭಯ್ನ ಮತ್ತೆ ಸಹಸ್ರನ್ನ ಕಟ್ಟಾಕ್ ಬಿಡೋಣ. ಏನಂತೀರಾ? ಅಪ್ಪ ಸ್ವಾಮಿ, ನಿನ್ನ ಪೊಲೀಸ್ ಗಿರಿ ಎಲ್ಲ ಇಲ್ಲಿ ನಡೆಯಲ್ಲ. ಏನ್ರಪ್ಪ, ಎಳ್ಕೊಂಡೋಗ್ರಿ ಅವನ್ನ ಕಟ್ಟಾಕೆ. ಇದೇನಾಗುತ್ತಿದೆ ಮಹಾದೇವ? ಎಲ್ಲ ಸರಿ ಹೋಯಿತು ಅನ್ನುವ ಹೊತ್ತಿನಲ್ಲಿ ಹೀಗಾಗುತ್ತಿದೆಯಲ್ಲ. ಅವಳಿಗೆ ಸತ್ಯ ಗೊತ್ತಾಗಿ ಊರಿನವರ ಮುಂದೆ ಅದನ್ನು ಹೇಳಿದರು, ಊರಿನವರು ಅದನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಭಗವಂತ, ಶಿವಾನಿಯನ್ನು ಕಾಪಾಡುವುದು ಹೇಗೆ? ಅವಳ ಬಲಿಯಾಗುತ್ತಿದೆಯಲ್ಲ. ನಾಗಲೋಕವೆಲ್ಲ ಅಲ್ಲೋಲ ಕಲ್ಲೋಲವಾಗುತ್ತಿದೆ. ಉಲ್ಕೆಗಳು ಬಂದು ಬೀಳುತ್ತಿದೆ. ಆಕಾಶದಲ್ಲಿ ಅಪಾಯದ ಮುನ್ಸೂಚನೆಯಾಗಿ ಕೆಂಪು ವರ್ಣದ ಕಾಮನ ಬಿಲ್ಲು ಕಾಣಿಸುತ್ತಿದೆ. ನಾಗಲೋಕವೆಲ್ಲ ಕಂಪಿಸುತ್ತಿದೆ. ನಾಲಿಗೆಯ ಮೇಲೆ ಮಂತ್ರವೆಲ್ಲ ಅಸ್ತವ್ಯಸ್ತವಾಗುತ್ತಿದೆಯಲ್ಲ ದೇವ. ಕಾಪಾಡು ಶಿವಾನಿಯನ್ನು, ನೀನೇ ಕಾಪಾಡು. ನಾಗಲೋಕವನ್ನು ನೀನೇ ಉಳಿಸು ದೇವ. ಅಲ್ಲಿ ಏನಾಗಿದೆ ಅಂತ ನಿನಗೆ ಗೊತ್ತಿಲ್ಲ ಅಲ್ಲ? ನನಗೆ ಗೊತ್ತಾಗಿದೆ. ಕಣ್ಣೂರಿನಲ್ಲಿ ಆ ಸಹಸ್ರಳ ಮಾತು ಸುಳ್ಳಾಗಿದೆ. ಆ ಶಿವಾನಿ ಒಳ್ಳೆಯವಳು ಎಂದು ಅವಳು ಎಷ್ಟೇ ಅಂಗಲಾಚಿದರೂ ಆ ಊರಿನ ಜನರು ಅವಳನ್ನು ನಂಬುತ್ತಿಲ್ಲ. ನಿನ್ನ ಶಿವಾನಿಗೆ ಬೆಂಗಾವಲಾಗಿ ನಿಂತಿದ್ದ ಆ ಅಭಯನ್ನು
ಆ ಊರಿನ ಜನರು ಬಂಧಿಸಿದ್ದಾರೆ. ಕ್ಷುದ್ರ ಶಕ್ತಿಯೇ ಪ್ರಬಲ ಶಕ್ತಿ. ಆದರೆ ಈ ದೇವತೆಗಳು ಅದನ್ನು ನೀಚ ಶಕ್ತಿ ಎಂದು ಬಿಂಬಿಸಿಬಿಟ್ಟರು. ಹಾಗಾಗಿ ಕ್ಷುದ್ರ ದೇವತೆಯ ಭಕ್ತರಾದ ನಾವು ಪ್ರಪಂಚದ ಕಣ್ಣಿಗೆ ದುಷ್ಟರ ಹಾಗೆ ಕಂಡೆವು. ಇದೆಲ್ಲವೂ ಇಂದಿಗೆ ಕೊನೆ. ಆ ಕಣ್ಣಮ್ಮನ ಕಣ್ಣು ಮಾದನಮ್ಮನ ಪಾದಕ್ಕೆ ಇಟ್ಟ ತಕ್ಷಣ ಎಲ್ಲವೂ ನಾವಂದುಕೊಂಡ ಹಾಗೆ ನಡೆಯುತ್ತದೆ. ದೇವತೆಗಳು ಕ್ಷುದ್ರ ಶಕ್ತಿಯ ಮುಂದೆ ದಾಸರಾಗಲಿದ್ದಾರೆ. ಹೇ ದಂಡಕ, ಹೀಗೆ ಕನಸ್ಕಂಡ ಸಹಸ್ರಾರು ಅಸುರರು ನಿನ್ನಂತೆ ಗತಿ ಸಿಗದ ಹಾಗೆ ಆತ್ಮಗಳಾಗಿ ಅಲೆದಾಡುತ್ತಿವೆ. ಹೇ ದಂಡಕ, ನಿನ್ನ ಆತ್ಮವು ಹಾಗೆ ಅಲಿಯಲಿದೆ. ಕಡೆಯಲ್ಲಿ ನಿನ್ನ ಆಸೆ, ನಿನ್ನ ಕನಸು ಎಲ್ಲವೂ ನನಗೆ ಹಾಸ್ಯವಷ್ಟೇ. ಇನ್ನು ತಡವೇ ಇಲ್ಲ. ಇನ್ನು ಕೆಲವೇ ಕ್ಷಣಗಳಲ್ಲಿ ನಿನ್ನ ಪಟ್ಟದ ರಾಣಿ ಆ ನಾಗಿಣಿ ಬಲಿಯಾಗುತ್ತಾಳೆ.